ಇಂದಿನ ವೇದಿಕೆಯಲ್ಲಿ ನಮ್ಮೂರಿನ ವಿದ್ಯಾರ್ಥಿಗಳಿಗೆ दीपो हरतो मे पापम दीपर ज्योति नमोस्तुते शुभम करोतो कल्याण आरोग्यम सुख संपदा द्वेष बुद्धि विनाशाय आत्मा ज्योति नमोस्तुते आत्मा ज्योति प्रदीप्ताय ब्रह्म ज्योति नमोस्तुते ब्रह्म ज्योति प्रदीप्ताय गुरु ज्योति नमोस्तुते दीपवನ್ನ ಹಚ್ಚುವುದರ ಮೂಲಕ ದೀಪವನ್ನ ಬೆಳಗುವುದರ ಮೂಲಕ ಕತ್ತಲೆಯನ್ನ ಹೊಡೆದೋಡಿಸೋಣ. ಕೊಕ್ಕರ್ಣೆ ದಸರಾ 2024 ಬಹಳ ವೈಭವವಾಗಿ ಸಾಗಿ ಬರಲಿ. ಸರ್ವ ಭಕ್ತಾದಿಗಳ ಮನದಲ್ಲಿ ಹೃದಯದಲ್ಲಿ ಧನಾತ್ಮಕ ಶಕ್ತಿಗಳು ತುಂಬಲಿ ಎನ್ನುವ ಶುಭ ಹಾರೈಕೆಗಳೊಂದಿಗೆ ನಾರಾಯಣ ಸಾಹುಕಾರ ಕೃಷ್ಣ ಪ್ರವರ್ತಕ ಶ್ರೀಯುತ ರಾಧಾಕೃಷ್ಣ ಪ್ರಭುಗಳು ಹಾಗೆ ವೇದಿಕೆಯಲ್ಲಿ ಆಸೆಯಲ್ಲಿರುವಂತಹ ಸರ್ವ ಮಹನೀಯರ ಅಮೃತ ಹಸ್ತದಿಂದ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದೇವೆ. ಪ್ರತಿ ದಿವಸ ಒಳ್ಳೆ ಉನ್ನತ ಕಾರ್ಯಕ್ರಮದ ಒಂದು ಪ್ರಾಜೆಕ್ಟ್ ಅನ್ನು ಇವಾಗಲೇ ನಿಮ್ಮ ಮುಂದೆ ಇಟ್ಟಿದ್ದಾರೆ ಅಧ್ಯಕ್ಷರು ಹರೀಶ್ ಶ್ಯಾಮ್ ಅವರ ಹಾಗೂ ನೇತೃತ್ವ ತಂಡ. ದೂರದಿಂದ ನಾನು ನೋಡ್ತಾ ಇದ್ದೇನೆ ಅವರ ಪರಿಶ್ರಮ. ಒಂದು ಪ್ರಥಮ ದಿವಸದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸುದ್ದಿ ಶಿವಕರ್ ಶೆಟ್ಟರ್ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂತಹ ಭಕ್ತಾಭಿಮಾನಿಗಳೇ, ಬಹುಶಃ ನಮ್ಮ ಕೊಕ್ಕರ್ಣೆಯ ಪರಿಸರಕ್ಕೆ ಇದೊಂದು ಭಾಗ್ಯ ಎಂಬುದಾಗಿ ನಾವು ಅರಿತುಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಉತ್ಸವ 32 ವರ್ಷ ಮುಗಿದ್ರೂ ಕೂಡ ಈ 3ನೇ ವರ್ಷದ ದಸರಾ ಕಾರ್ಯಕ್ರಮ ಕೊಕ್ಕರ್ಣೆಯಲ್ಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗಿ ಇಡೀ ದೇಶ ಕೊಕ್ಕರ್ಣೆ ಕಡೆ ಒಮ್ಮೆ ತಿರುಗಿ ನೋಡುವಂತಹ ಕಾರ್ಯಕ್ರಮ ನಮ್ಮದಾಗಿರ್ತದೆ. ಹಾಗಾಗಿ ಇದಕ್ಕೆ ಬಹುಶಃ ರೂವಾರಿ ನಮ್ಮ ದೇವಿಯಾಗಿದ್ದರೂ ಕೂಡ ಅದಕ್ಕೊಂದು ಶಕ್ತಿ ಇದೆ, ಶಕ್ತಿ ಬೇಕು, ಮುಂದೆ ನಡೆಸಬೇಕಾದ ಒಂದು ಶಕ್ತಿ ಬೇಕು. ಅಂತಹ ಶಕ್ತಿಯನ್ನು ಹುಡುಕಿ ಇದು ಕೇವಲ 3 ದಿವಸಕ್ಕೆ ಮಾತ್ರ ಅಲ್ಲ, 100 ದಿವಸದವರೆಗೂ ಕೂಡ ಮುಂದುವರಿಬೇಕು ಎಂಬುದಾಗಿ ಆರಿಸಿ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಕಳಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಬಹುಶಃ ನಾವು ಕನಸಲ್ಲೂ ಕೂಡ ಎಣಿಸಲಿಕ್ಕಾಗದೇ ಇರುವಂತಹ ಕಾರ್ಯಕ್ರಮಗಳನ್ನು ಕೊಕ್ಕರ್ಣೆ ಭಾಗದವರಿಗೆ ಕೊಡ್ತಾ ಇದ್ದಾರೆ. ಅದು ನಮ್ಮ ಭಾಗ್ಯ ಅನ್ನೋದನ್ನ ಹೇಳ್ತಾ ಶುಭಾಶಯದೊಂದಿಗೆ ಇದು ಒಂದು ಪ್ರಥಮ ದಿನದ ಸ್ಫೂರ್ತಿ. ಈ 10 ದಿನದ ಕಾರ್ಯಕ್ರಮಗಳು ಇನ್ನಷ್ಟು ಯಶಸ್ವಿಯಾಗಲಿ. ಆ ದೇವಿ ಈ ಕೊಕ್ಕರ್ಣೆ ಊರಿನ ಯಾವ ಕುಂದುಕೊರತೆಗಳಿದೆ ಅವೆಲ್ಲವನ್ನ ನಿವಾರಿಸುವಂಥವಳಾಗಲಿ, ಅವಳಿಗೂ ಕೂಡ ಖುಷಿ ಆಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಉತ್ಸವ ಹಾಗೂ ಪ್ರತಿ ವರ್ಷದ ಶಾರದೋತ್ಸವಕ್ಕೆ ಸ್ವಾಗತವನ್ನು ಬಯಸುತ್ತಾ ಇಲ್ಲಿ ನಡೆದಿರುವ ಎಲ್ಲ ಭಕ್ತಾಭಿಮಾನಿಗಳೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲರಿಗೂ ವಂದಿಸುತ್ತಾ ನಾನೊಂದು 2 ಮಾತಾಡಬೇಕು ಅಂತ ಅಂತಿದ್ದೇನೆ. ಏನಂತ ಹೇಳಿದರೆ, ನಾನು ಈ ಶರಣನವರಾತ್ರಿ ಉತ್ಸವದಲ್ಲಿ ಒಂದು 11 ವರ್ಷ ಅಧ್ಯಕ್ಷರಾಗಿದ್ದೆ. ಆವಾಗ ಏನಾಯಿತು ಅಂತ ಹೇಳಿದರೆ, ಇಲ್ಲಿನವರು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಹೇಳಿದರೆ ಅದು ನಮ್ಮದು ಬಬ್ಬರಿ ಅಲ್ಲ ಅಂತ ಹೇಳ್ತಾರೆ, ದೇವಸ್ಥಾನ ಪೂಜೆ ಮಾಡುವುದು. ಹಾಗಾಗಿ ಯಾರ್ದು ಆಗಿದ್ರು ಆ ಕಾರಣದಿಂದಲೋ ಏನೋ ಆ ಅಮ್ಮನ ಮೇಲೆ ವಿಶೇಷವಾದಂಥ ಭಕ್ತಿ, ಅದರ ಪರಿಣಾಮವಾಗಿ ಈ ಒಂದು ಆತುಪಾತುಗಳೆಲ್ಲ ನವರಾತ್ರಿ ಚೆನ್ನಾಗಿ ನಡೀತಾ ಇರುವಾಗ ನಮಗೂ ಯಾಕೆ ಇದನ್ನು ಮಾಡಬಾರ್ದು ಎನ್ನುವ ಉದ್ದೇಶದಿಂದ ವಿಜಯಮ್ಮ ಮತ್ತು ಉಮಾನಾಥ್ ಪಡಿಯರ ಒಂದು ಧರ್ಮ ಉಂಟಲ್ಲ, ಅಂದರೆ ಸಾಮಾನ್ಯ ಎನ್ನುವ ಒಂದು ಭರವಸೆ ನಮಗಿದೆ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ನಡೆದಿದೆ. ಅಲ್ಲಿ ಬೊಬ್ಬರಿಯ ಇರಲಿಲ್ಲ, ಈಗಾಗಲೇ ರಾಧಾಕೃಷ್ಣ ಅವರು ಹೇಳಿದರು. ಆಗ ನಾವು ಕಾರ್ಕಳದಲ್ಲಿ ಶರ್ಬರು ಅಂತಿದ್ದಾರೆ, ಬಹಳ ಆಗ ಇಳಿ ವಯಸ್ಸವರದ್ದು
ಬಹುಶಃ ಇದಕ್ಕೆ ನನಗೆ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕಿ ಶರಣೆ ತ್ರಯಂಬಕಿ ದೇವಿ ನಾರಾಯಣಿ ನಮೋಸ್ತುತೆ. ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಥಮವಾಗಿ ಪ್ರಾರ್ಥಿಸಿಕೊಳ್ತಾ ನಮ್ಮ ಶ್ರೀ ಕ್ಷೇತ್ರ ಮೊಗೇರಪೇಟೆಯ ದುರ್ಗಾ ಪರಮೇಶ್ವರಿ ಹಾಗೂ ಕಪ್ಪಣ್ಣ ಸ್ವಾಮಿ ಹಾಗೂ ಪರಿವಾರ ಸಾನ್ನಿಧ್ಯವನ್ನು ಪ್ರಾರ್ಥಿಸಿಕೊಳ್ತಾ ಈ ಒಂದು ಸಾನ್ನಿಧ್ಯದಲ್ಲಿ ನಿರಂತರವಾಗಿ 32 ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಶರನ್ನವರಾತ್ರಿ ಮಹೋತ್ಸವ ಹಾಗೂ ತೃತೀಯ ವರ್ಷದ ಶಾರದೋತ್ಸವ ಅರ್ಥಾತ್ ಕೊಕ್ಕರಣೆ ದಸರಾ ಈ ಒಂದು ಕಾರ್ಯಕ್ರಮದ 2024ರ ಪ್ರಥಮ ದಿನದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ಸರ್ವ ಗಣ್ಯಾತಿ ಗಣ್ಯರೇ, ದಸರಾ ಸಮಿತಿಯ ಅಧ್ಯಕ್ಷರೇ ಹಾಗೂ ಸರ್ವ ಪದಾಧಿಕಾರಿಗಳೇ ಹಾಗೂ ಸಮಸ್ತ ಭಕ್ತ ವೃಂದದವರೇ, ಕೊಕ್ಕರಣೆ ದಸರಾ ಇದರ ನಾಮಾಂಕಿತ ತುಂಬ ಸುಂದರ. ಯಾಕಂತ ಹೇಳಿದ್ರೆ ನಾವು ಕೇಳ್ತಾ ಇತ್ತು ಹಿಂದೆ ಮೈಸೂರು ದಸರಾ, ನಂತರದಲ್ಲಿ ಮಂಗಳೂರು ದಸರಾ, ಅಲ್ಲಿಗೆ ಸಂತೃಪ್ತಿ ಅಂತ ಅರ್ಥ. ಆ ನೆಲೆಯಲ್ಲಿ ಅನ್ನ ಸಂತರ್ಪಣೆ ಯಾವ ಭಾಗದಲ್ಲಿ ನಡೀತದೋ ಆ ಭಾಗ ನಿರಂತರವಾಗಿ ಜೀರ್ಣಾವಸ್ಥೆಗೆ ಅಂದರೆ ಜೀರ್ಣೋದ್ಧಾರಕ್ಕೆ ವಿಶೇಷವಾದ ಒತ್ತು ಕೊಟ್ಟಂತೆ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗೆ ಈ ಶಾರದೋತ್ಸವವು ಪ್ರಸ್ತುತ ಏನು ಅವರ ಒಂದು ಯೋಚನೆಗಳಿದೆ ಅದಕ್ಕೆ ಆ ತಾಯಿಯ ಆಶೀರ್ವಾದವೂ ಸಹ ವಿಶೇಷವಾಗಿದೆ. ಯಾಕಂತ ಹೇಳಿದ್ರೆ ಅವರು ಏನು ಒಂದೊಂದು ಕಾರ್ಯವನ್ನ ನಿರೂಪಣೆ ಮಾಡಲಿಕ್ಕೆ ಅದನ್ನ ನಿಯೋಜನೆ ಮಾಡಲಿಕ್ಕೆ ಹೋಗ್ತಾರೆ, ಅದಕ್ಕೆ ವಿಶೇಷವಾದ ಗಮನವನ್ನು ಸಹ ವಿಶೇಷವಾಗಿ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲದೆ ಪ್ರತಿ ವರ್ಷವೂ ಆ ದಸರಾಕ್ಕೆ ಇಂಬು ಕೊಡುವಂತ ಒಂದೊಂದು ವಿಶೇಷ ಕಾರ್ಯಕ್ರಮಗಳನ್ನ, ಯಾಕಂತ ಹೇಳಿ ಸಾಂಸ್ಕೃತಿಕ ಕಾರ್ಯಕ್ರಮ ಇವಾಗಲೇ ಒಂದು ವಿಶೇಷ 3 ಕಾರ್ಯಕ್ರಮಗಳು ನಮ್ಮ ಮುಂದೆ ಅವರು ಹೇಳಿ ಆಗಿದೆ. ದುರ್ಗಾ ಮಾತೆಗೆ ಪರಮರತ್ತ ಬಹುಶಃ ಆದಷ್ಟು ಕಡಿಮೆ ಮಾತನಾಡಬೇಕು ಎನ್ನುವ ಒಂದು ಸೂಚನೆ. ಬಹುಶಃ ಈ ನಿಟ್ಟಿನಲ್ಲಿ ಬಹಳಷ್ಟು ಕಡಿಮೆ ಮಾತನ್ನೇ ನಾವು ಮಾಡುವ. ವೇದಿಕೆಯ ಮೇಲೆ ಕುಳಿತಂತಹ ಭಕ್ತಾಭಿಮಾನಿಗಳಾದ ಅತಿಥಿ ವರ್ಗದವರೇ, ವೇದಿಕೆಯ ಮುಂಭಾಗದಲ್ಲಿ ಬಹುಶಃ ಒಂದು 5 ನಿಮಿಷ ಸಮಯ ತಗೊಳ್ಬೋದಾ ಅಂತ ನನ್ನ ಯೋಚನೆ. ಇಲ್ಲಿ ಮುಂಭಾಗದಲ್ಲಿ ಮೇಲೆ ಗಂಡಸರು ಕೂತಿದ್ದಾರೆ. ಒಂದು ಪ್ರಶ್ನೆ ನಿಮ್ಮ ಮುಂದೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದೇನೆಂದ್ರೆ, ನಿಮ್ಮನ್ನ 30 ವರ್ಷ ಅಥವಾ ಅದಕ್ಕಿಂತಲೂ ಸ್ವಲ್ಪ ಮೊದಲು ಸಾಕಿ ಸಲುಹಿದವರು ಯಾರು? ನಿಮಗೆ ಪ್ರೀತಿ, ವಿಶ್ವಾಸ, ಮಮತೆ, ನಂಬಿಕೆ ಪ್ರತಿಯೊಂದನ್ನು ಕೊಟ್ಟು ರಕ್ಷಿಸಿದವರು ಯಾರು ಅನ್ನುವ ಮಾತನ್ನು ಕೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಮೂಡಿ ಬರುತ್ತದೆ ಆ ಸುಂದರ ಶಬ್ದ ಅಮ್ಮ. ಹಾಗೆ 30 ವರ್ಷಗಳ ನಂತರ ನಿಮ್ಮನ್ನು ರಕ್ಷಿಸಿದವರು ಯಾರು? ನಿಮಗೆ ಪ್ರೀತಿ, ವಿಶ್ವಾಸ, ಮಮತೆ, ನಂಬಿಕೆ, ರಕ್ಷಣೆ ಪ್ರತಿಯೊಂದು ವ್ಯವಹಾರದಲ್ಲಿಯೂ ನಿಮಗೆ ಹೆಗಲು ಕೊಟ್ಟು ರಕ್ಷಿಸಿದವರು ಯಾರು ಕೇಳಿದರೆ ನೀವೆಲ್ಲರೂ ಮೊಬೈಲ್ ನಗುತ್ತಾ ಅತ್ತ ಇತ್ತ ನೋಡಿ ಹೌದು ಅದು ಸರಿ ಅಂತ. ಆತ್ಮೀಯರೇ, ಭಗವತಿ ದುರ್ಗಾ ಮಾತೆ, ಶೈಲಪುತ್ರಿ ಅಮ್ಮ, ಆ ಅಮ್ಮನ ಸಾವಿರ 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 ತುಣುಕುಗಳು ಒಂದು ನಮ್ಮ ಮನೆಯ ಹೊಸ್ತಿಲ ಒಳಗೆ ಇದೆ ಅಂದರೆ ನಿಮಗೆ ಆಶ್ಚರ್ಯವಾಗಬಹುದಲ್ಲವೇ? ಖಂಡಿತ. वारिजाक्षी कामाक्षी
ವಾಗದೀಶ್ವರಿ ಶರಣು ವಾರಿಜಾಕ್ಷಿ ಕಾಮಾಕ್ಷಿ ವಾಗದೀಶ್ವರಿ ಶರಣು ವಾರಿಜಾಕ್ಷಿ ಕಾಮಾಕ್ಷಿ ವಾಗದೀಶ್ವರಿ ಶರಣು ವಾರಿಜಾಕ್ಷಿ ಕಾಮಾಕ್ಷಿ ವಾಗದೀಶ್ವರಿ ಶರಣು ವಾರಿಜಾಕ್ಷಿ ಚಾರು ಚರಿದೆ ಸುಗುಣ ಬರಿದೆ ವಾರಿಜಾಕ್ಷಿ ಶ್ರೀ ಕಾಮಾಕ್ಷಿ ಕಾಮಾಕ್ಷಿ ಗಣಪುರಿ ಸೀತೆ ಶ್ರೀಲಲಿತೆ ಗಣಪುರಿ ಸೀತೆ ಶ್ರೀಲಲಿತೆ ವಾರಿಜಾಕ್ಷಿ ಕಾಮಾಕ್ಷಿ ವಾಗದೀಶ್ವರಿ ಶರಣು